ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮನೆ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟುವ ಉದ್ದೇಶದಿಂದಾಗಿ ಅರಸೀಕೆರೆ ನಗರ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರಲ್ಲಿ ವಿನೂತನ ಜಾಗೃತಿ ಅಭಿಯಾನ ಆರಂಭಿಸಲಾಗಿದೆ. ನಗರದ ವಿವಿಧ ಬಡಾವಣೆಯಲ್ಲಿ ಮನೆ ಮನೆಗೆ ತೆರಳಿ ಕರಪತ್ರಗಳನ್ನು ವಿತರಿಸುವುದರ ಮೂಲಕ ಸುರಕ್ಷಿತ ಕ್ರಮಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಅಂತ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ತಿಳಿಸಿದ್ದಾರೆ. ಕೆಲ ದಿನಗಳ ಕಾಲ ಮನೆ ಬಿಟ್ಟು ಹೊರಗಡೆ ಹೋಗುವ ಸಂದರ್ಭಗಳಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸದ ಕಾರಣ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಮನೆ ಖಾಲಿ ಬಿಡುವ ವೇಳೆ ನಂಬಿಕೆಯುಳ್ಳ ವ್ಯಕ್ತಿಯನ್ನ ಮನೆಯಲ್ಲಿ ಇರಿಸುವುದು, ಗುಣಮಟ್ಟದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವುದು ಹಾಗೂ ಚಿನ್ನಾಭರಣ ಹಾಗೂ ನಗದು ಹಣವನ್ನು ಬ್ಯಾಂಕ್ ಲಾಕರ್ನಲ್ಲಿ ಸುರಕ್ಷಿತವಾಗಿಡುವಂತೆ ಪೊಲೀಸರು ಸಲಹೆ ಕೊಟ್ಟಿದ್ದಾರೆ. ಗ್ಯಾಸ್ ಸ್ಟವ್, ವಿದ್ಯುತ್ ಉಪಕರಣ, ಸೋಲಾರ್, ಗೀಸರ್ ದುರಸ್ತಿ ಸೇರಿ ವಿವಿಧ ನೆಪಗಳಲ್ಲಿ ಮನೆಗಳಿಗೆ ಬರುವ ಅಪರಿಚಿತರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಪಾರ್ಸೆಲ್ ವಿತರಕರು ಅಥವಾ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿಕೊಂಡು ಬರುವವರ ಗುರುತಿನ ಚೀಟಿಯನ್ನ ಪರಿಶೀಲಿಸಿದ ಬಳಿಕವೇ ಮನೆಗೆ ಪ್ರವೇಶ ಕೊಡುವಂತೆ ಸೂಚಿಸಲಾಗಿದೆ. ರಾತ್ರಿ ವೇಳೆ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣ 112 ತುರ್ತು ಸೇವೆಗೆ ಕರೆ ಮಾಡುವಂತೆ ಹಾಗೂ ಅರಸೀಕೆರೆ ನಗರ ಪೊಲೀಸ್ ಠಾಣೆ ದೂರವಾಣಿ 08174 232233 ಮೊಬೈಲ್ ಸಂಖ್ಯೆ 948 080 4753 ಮತ್ತು 9480 804 738 ಸಂಖ್ಯೆಗಳಿಗೆ ಮಾಹಿತಿ ಕೊಡುವಂತೆ ಕೋರಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಪ್ರಯಾಣ ಅಥವಾ ಮನೆ ಖಾಲಿ ಇರುವ ಮಾಹಿತಿಯನ್ನು ಹಂಚಿಕೊಳ್ಳದಂತೆ ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಡಲಾಗಿದೆ. ತಮ್ಮ ಪ್ರದೇಶದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು, ವಾಹನಗಳು ಅಥವಾ ಕಾನೂನುಬಾಹಿರ ಚಟುವಟಿಕೆಗಳು ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅಪರಾಧ ತಡೆಗೆ ಸಹಕರಿಸುವಂತೆ ಅರಸೀಕೆರೆ ಉಪವಿಭಾಗದ ಡಿವೈಎಸ್ಪಿ ಗೋಪಿ ಬಿಆರ್, ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಹಾಗೂ ಪಿಎಸ್ಐ ದಿಲೀಪ್ ಕುಮಾರ್ ಮನವಿ ಕೂಡ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಅರಸೀಕೆರೆ ನಗರ ಪೊಲೀಸ್ ಠಾಣೆ ವತಿಯಿಂದ ಈ ನಮ್ಮ ಅರಸೀಕೆರೆ ನಗರದಲ್ಲಿ ಮನೆ ಕಳ್ಳತನ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳನ್ನು ಕುರಿತು ಕರಪತ್ರವನ್ನು ಮಾಡಿಸಿದ್ದು, ಈ ಕರಪತ್ರಗಳನ್ನು ಸಾರ್ವಜನಿಕರಲ್ಲಿ ಈ ಅರಿವನ್ನು ಮೂಡಿಸುವ ಸಲುವಾಗಿ ಅರಸೀಕೆರೆ ನಗರದ ಹೆಂಜಗೌಡನಹಳ್ಳಿ ಮತ್ತು ಅಕ್ಕಪಕ್ಕದ ಬಡಾವಣೆಗಳಿಗೆ ಈ ದಿನ ನಾವು ಭೇಟಿ ಕೊಟ್ಟಿದ್ದೇವೆ. ನಮ್ಮ ಮೂಲ ಉದ್ದೇಶ ಈ ಅಪರಾಧಗಳನ್ನು ತಡೆಗಟ್ಟುವುದು. ಈಗ ಕಳ್ಳತನ ಆದರೆ ಪತ್ತೆ ಮಾಡುವಂಥದ್ದು ಬಹಳ ಶ್ರಮ ಇದೆ, ಆದರೂ ಕೂಡ ಅದನ್ನು ತಡೆಗಟ್ಟೋದು ಬಹಳ ಸೂಕ್ತ ಅಂತ ಮನಗಂಡು ನಮ್ಮ ಮೇಲಧಿಕಾರಿಗಳ ಆದೇಶದಂತೆ ನಾವು ಈ ದಿನ ಅರಸೀಕೆರೆ ನಗರ ಪೊಲೀಸ್ ಠಾಣೆ ಹೆಂಜಗೌಡನಹಳ್ಳಿ ಬಡಾವಣೆಗೆ ಬಂದು ಈ ಏನು ಮನೆ ಕಳ್ಳತನ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳ ಕುರಿತು ಈ ಕೆಲವು ಅಂಶಗಳನ್ನು ನಾವು ಟೈಪ್ ಮಾಡಿಸಿದ್ದೇವೆ. ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಏನಿದೆ ಫೋನ್ ನಂಬರ್ ಇದೆ, ದಿನದ 24 ಗಂಟೆನೂ ಕೂಡ ಈ ಫೋನಲ್ಲಿ ನೀವು ಬಳಸ್ಬೋದು, 112 ಕೂಡ ಬಳಸ್ಬೋದು. ಇಲ್ಲಿ ಏನು ಉದ್ದೇಶ ಅಂದರೆ ಮನೆಗೆ ಬೀಗವನ್ನು ಹಾಕಿ ಹೊರ ಹೋಗುವಂಥ ಸಂದರ್ಭದಲ್ಲಿ ಆ ಬೀಗದ ಕೀಯನ್ನು ಮನೆ ಮುಂಭಾಗದ ಮ್ಯಾಟ್ ಕೆಳಗಡೆ ಇಟ್ಟು ಹೋಗುವಂಥದ್ದು, ಮತ್ತೆ ಹೂವಿನ ಪಾಟಲ್ಲಿ ಇಟ್ಟು ಹೋಗುವಂಥದ್ದು, KEB ಮೀಟರ್ ಪಕ್ಕ ಇಟ್ಟು ಹೋಗುವಂಥದ್ದು, ಹೋಗುವಾಗ ಜೋರಾಗಿ ಕೂಗಿ ಹೇಳೋದು, ಫೋನ್ ಮಾಡೋದು ಏನಂತ, ಹೀಗೆ ನಾನು ಕೀನ ಮೀಟರ್ ಬೋರ್ಡ್ ಮೇಲೆ ಬಿಟ್ಟಿದ್ದೀನಿ, ನಾನು ಅರ್ಜೆಂಟ್ ಅರಸೀಕೆರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ನೋಡ್ಕೊಳಪ್ಪ ಅಂತ ಹೇಳುವಂಥದ್ದು. ಆಗ ಅಕ್ಕಪಕ್ಕದಲ್ಲಿ ಕೇಳ್ಕೊಳ್ತಾರೆ. ಈ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡಿಬಿಟ್ಟು ನಿಮ್ಮ ಚಲನವನ್ನು ಗಮನಿಸ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಮನೆಗೆ ಕನ್ನ ಹಾಕಿ ಚಿನ್ನ ಭಾಳ ಮೌಲ್ಯ ಜಾಸ್ತಿ ಇರೋದ್ರಿಂದ ಕಳ್ಳತನ ಜಾಸ್ತಿ ಆಗ್ತವೆ. ಹಾಗಾಗಿ ಅದನ್ನು ತಡೆಗಟ್ಟಬೇಕಂತ ಮನಗಂಡು ಸಾರ್ವಜನಿಕರಿಗೆ ಅನುಕೂಲವಾಗಬೇಕೆಂಬ ಒಂದೇ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಈ ದಿನ ಈ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸ್ತಿದ್ದೇವೆ. ಜೊತೆಗೆ ಗ್ಯಾಸ್ ಸ್ಟವ್ ರಿಪೇರಿ ಮಾಡ್ತೀವಿ ನಾವು. ಭಾರತ್ ಕಂಪನಿ, HP ಕಂಪನಿಯಿಂದ ಬಂದಿದ್ದೀವಿ. ಫ್ರೀ ಈ ಸರ್ವಿಸ್ ಕೊಡ್ತೀವಿ. ಹಿಂಗೇನಾದ್ರು ಪೈಪು ಡ್ಯಾಮೇಜ್ ಆಗಿ ಉಚಿತವಾಗಿ ಕೊಟ್ಟು ಹೋಗ್ತಂತ ಅಂದ ತಕ್ಷಣ ನಮ್ಗೆ ಆಸೆ ಆಗ್ತದೆ, ಒಳಗಡೆ ಬಿಟ್ಬಿಡ್ತೀವಿ. ಒಬ್ರು ಇಬ್ರು ಇರ್ತೀವಿ, ನಿಮಗೆ ಅಸಾಲ್ಟ್ ಮಾಡ್ತಾರೆ. ಅಸಾಲ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲವನ್ನ ದೋಚ್ತಾರೆ. ಹಾಗಾಗಿ ಅದೊಂದು. ಜೊತೆಗೆ ನಾವು ಇನ್ಕಮ್ ಟ್ಯಾಕ್ಸ್ನವರು, ನಾವು ನಗರಸಭೆಯವರು, ನಾವು ತಾಲೂಕು ಆಫೀಸ್ನವರು ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಇದು ರೇಷನ್ ಕಾರ್ಡು ಇದೆಲ್ಲ ವೆರಿಫೈ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾರೆ. ಅದ್ರ ಬಗ್ಗೆ ಕೂಡ ತಾವು ಹೆಚ್ಚಿಗೆ ಗಮನ ಇರಬೇಕು. ಈ ಹೆಂಜಗೌಡನಹಳ್ಳಿ ಬಡಾವಣೆಯಲ್ಲಿ ಈ ಹಿಂದೆ ಕೆಲವು ಕಳ್ಳತನಗಳಾಗಿದೆ, ಅದನ್ನು ಪತ್ತೆ ಹಚ್ಚಿದ್ದೀವಿ. ಆದ್ರೂ ಭಾಳ ಶ್ರಮ ಇದೆ. ಅದಕ್ಕೋಸ್ಕರ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ತಡೆಗಟ್ಟಲಿಕ್ಕೆ ನಾವು ಶ್ರಮ ಪಡ್ತಿದ್ದೇವೆ. ಹಾಗಾಗಿ ನಮ್ಮ ಪೊಲೀಸ್, ನಮ್ಮ ಅರಸೀಕೆರೆ ನಗರ ಪೊಲೀಸ್ ಠಾಣೆಯವರು ಮತ್ತೆ QRT ಮತ್ತೆ 112 ಈ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಈ ದಿನ ಬಂದು ತಮ್ಮ ಬಡಾವಣೆಗಳಲ್ಲಿ ಈ ಕರಪತ್ರಗಳು ಕೊಡ್ತಿದ್ದೀವಿ. ತಾವು ದಯಮಾಡಿ ನಿಮ್ಮ ಮನೆಗೆ, ನಿಮ್ಮ ಪಕ್ಕದವ್ರ ಮನೆಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ. ಇಲ್ಲಿ
ಸಬ್ ಇನ್ಸ್ಪೆಕ್ಟರ್ ಅವ್ರದ್ದು ಫೋನ್ ನಂಬರ್ ಇದೆ, ಇನ್ಸ್ಪೆಕ್ಟರ್ ಫೋನ್ ನಂಬರ್ ಇದೆ, DSP ಸಾಹೇಬ್ರ ಫೋನ್ ನಂಬರ್ ಇದೆ, 112 ಇದೆ, ಅರಸೀಕೆರೆ ನಗರ ಪೊಲೀಸ್ ಠಾಣೆಯ ಲ್ಯಾಂಡ್ಲೈನ್ ಫೋನ್ ನಂಬರ್ ಇದೆ. ಇದನ್ನು ಸದುಪಯೋಗನ ಜನರು ಪಡ್ಕೊಳ್ಳಿ ಅಂತ ನಿಮ್ಮನ್ನು ನಾವು ರಿಕ್ವೆಸ್ಟ್ ಮಾಡ್ತಾ, ದಯಮಾಡಿ ಈ ಕರಪತ್ರವನ್ನು ಓದಿ ನಿಮ್ಮ ಪಕ್ಕದ ಮನೆಯವರಿಗೆ ತಿಳಿಸಿ, ವಾಟ್ಸಪ್ ಗ್ರೂಪ್ಗೆ ಸೆಂಡ್ ಮಾಡಿ. ಈ ಏನು ನಮ್ಮ ಪೊಲೀಸ್ ಬೀಟ್ ಇದ್ದಾರೆ, ಬೀಟ್ ಪೊಲೀಸ್ ಅವ್ರ ನಂಬರ್ನ ನಿಮ್ಮ ಎಲ್ರಿಗೂ ನಾವು ಕೊಟ್ಟಿದ್ದೇವೆ. ನೀವೆಲ್ಲರೂ ಅದನ್ನು ಉಪಯೋಗಿಸಿ. ಈ ನಾವು ಸಾರ್ವಜನಿಕರು ಮತ್ತು ಪೊಲೀಸ್ ಇಬ್ಬರೂ ಸೇರಿ ಯಾವುದೇ ಅಪರಾಧಗಳು, ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯದಂತೆ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ, ಈ ಸಮಯದಲ್ಲಿ ತಾವೆಲ್ಲರೂ ಇಲ್ಲಿಗೆ ಬಂದು ಈ ನಮ್ಮ ಕರಪತ್ರದ ಬಗ್ಗೆ ಮತ್ತು ನಮ್ಮ ಪ್ರಚಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾರ್ವಜನಿಕರು ತಾವೆಲ್ಲ ಹಾಜರಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಅರಸೀಕೆರೆ ನಗರ ಪೊಲೀಸ್ ಠಾಣೆ ಪರವಾಗಿ, ಹಾಸನ ಜಿಲ್ಲೆಯ ಪೊಲೀಸ್ ಪರವಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಪರ್ವೇಜ್ ಅಹಮದ್, ಅರಸೀಕೆರೆ AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.